ಯಾಕೆ ಅವಸರ ಮಾಡಿ ತಡಿ. ನನ್ನ ಹಿಂದ 100 ಜನ ಬಂಟಿರ್ತಾರ ಅವನು ಹಿಡಿಲಿಕ್ಕೆ. ಲೇ ಶನಿಕಂಠ, ಆ ಯುರಪ್ಪನ ಹಿಡ್ಲಿಕ್ಕೆ ಎಷ್ಟು ವರ್ಷ ಬೇಕಾದ್ ಗೊತ್ತಾ? ಹಾಗೆ ನಮ್ಮ ಅಣ್ಣ ರಾಜ್ಕುಮಾರ್ ತರ್ಲಿಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಲೇ? ಹಾಗೆ ಈ ಬಲರಾಮನ ಹಿಡಿಯಕ್ಕೆ ಎಷ್ಟು ವರ್ಷ ದಿನ ಬೇಕು ಗೊತ್ತಲ್ಲ ನಿನಗ? ಅದು ನನಗೆ ಚೆನ್ನಾಗಿ ಗೊತ್ತು. ಈ ಕರಿಯ ಕತ್ತಿ ಹಿಡಿದು ಹೊತ್ತು ನೋಡಿದೆ ಅವನತ್ತ ಸಾಗಿದ್ರೆ 10 ತಾಸು ಹೊತ್ತು ತರ್ತಾನೆ. ಅವನು ಹೊತ್ತು ಅಂದ್ರಲ್ಲ ಐತೆ ನಿನಗೆ 10 ತೊಲಿ ಬಂಗಾರ ಕೊಡ್ತಿಲ್ಲ ನನಗ ಬಹುಮಾನ. ಆ ಬಹುಮಾನ ಹೊಡಿಬೇಕಂತಲೇ ಹಂತಿ ಹೂಡಿ ನಿಂತಿರುವೇನೋ. ಹೊನ್ನ ರಥದ ಮೇಲೆ ಮೊದಲು ನಡಿ. ಆ ಚನ್ನ ಕೇಶವನು ಬೆಳಕಿನಲ್ಲಿ ಬೇಗ ಹೊತ್ತೋಯೋಣ. ಆ ಬಲರಾಮನ ಮದ್ದಾಣೆಯನು ಬಲರಾಮ, ಲೇ ಬಲರಾಮ, ಈ ಗೌಡ ಎಂತವನೊಂದು ಈಗಲೇ ಚೆನ್ನಾಗಿ ಅರ್ಥವಾಯಿತೆ. ನನ್ನ ಮಾತಿಗೆ ಮಂದನೆ ಕೊಟ್ಟು ಸುಮ್ಮನೆ ಶರಣಗತಿ ಆಗುತ್ತೀಯಾ ಇಲ್ಲ ಈ ಬಂದೂಕಿನ ಬಾಯಿಗೆ ಆಹುತಿ ಆಗುತ್ತೀಯಾ? ಹೇ ಗೌಡ, ಮೋಸದಿಂದ ನನ್ನನ್ನು ಹಿಡಿತರಿಸಿ ಕಟ್ಟಿ ಹಾಕಿ ಎಡೆ ಹತ್ತಿದ ನರನಾಗರ ನಾನೆಂದು ನನ್ನನ್ನು ನೀ ಕಾಲ್ಸಲು ಬಂದರೆ ಗರುಡ ನನಗೆ ಹತ್ತಿದ ನಿನ್ನ ಹೆಡೆಯನ್ನು ಕತ್ತರಿಸಿ ಹಾಕಿ ಬಿಡುವೆ. ಯಾತ್ತರ ಲೇಬಲರಮ ಕಟ್ಟಿಕೊಂಡು ಈ ಕ್ಷಣಲು ಸಾಯಲು ಸಿದ್ಧನಾಗಿದ್ದರಂತೆ. ನಿನ್ನ ಸೊಕ್ಕಮರದಲ್ಲವೇ ಮಗನ? ಸೊಕ್ಕು ಮುರಿಯಾಕಿದ ನಿನ್ನಂತೆ ಬಾಡಿಗೆ ರಕ್ತಕ್ಕೆ ಹುಟ್ಟಿಲ್ಲ ಗೌಡ. ಇದು ಸಂತನನ ತಂದೆಯ ರಕ್ತಕ್ಕೆ ಹುಟ್ಟಿದ ಹುಲಿ ದೇವರು. ರಾಮಾಯಣ ಮಹಾಭಾರತದಲ್ಲಿ ನಡೀತು. ಈ ಇಡೀ ಊರನ್ನು ಆಳುತ್ತಿರುವ ಈ ಗೌಡನಿಗೆ ನಿನ್ನಿಂದ ನನಗೆ ಅವಶ್ಯ ಶಬ್ದ ಅಂದರೆ ನನಗೆ ತಡೆಯಲಾರದ ಅವಮಾನದ ಸೇಡು. ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಸಿಕ್ಕಂತೆ ಬೈದಾಡಿ ಅಂದು ನಿಮ್ಮ ಮನೆಗೆ ಶಾಂತವನ್ನು ಹೇಳಲು ಬಂದರೆ, ಶಾಂತಮ್ಮ ಸತ್ತ ದುಃಖಿನಲ್ಲಿ ಮಾತನಾಡಿಸಲಿಕ್ಕೆ ಬಂದರೆ
ಒಂದು ಮನ ಬಂದಂತೆ ಬೇಯ್ದು ಕಳಿಸಿದೆ. ಆದರೆ ಆ ಇಲೆಕ್ಷನ್ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿ ಅವಮಾನವನ್ನು ಘೋಷಿಸಿದೆ. ಆವಾಗಲೂ ಕ್ಷಮಿಸಿಕೊಂಡ. ಬಲರಾಮ, ಈಗ ನಿಮ್ಮ ಅಂಶವನ್ನು ನಿರ್ವಂಶ ಮಾಡಿಬಿಡ್ತೇನೆ ಮಗನ. ಕಾರ್ಯ ಕಾಳಿಂಗ ಎಲ್ಲ ಹೇಳಣ್ಣ. ಹಾ, ತಾಯಿಲಿ ಆ ಚಾಟಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಸೇಡಿನ ಕಿತ್ತ ಆರವರೆಗೆ ಬಾರಿಸಿ ಈ ಬಾಯಿ ಬಡಕ ನರೆಯನ್ನು. ಲೇಖರ್ಯ, ಇಂಥ ಹೇಳಿತನದ ಮಾತನ್ನಾಡುವ ನೀನೇ ಗಂಡಸಾಗಿ ನನ್ನ ಹೊಡಿಬಾಲೆ ಮಗಳು. ಹೇಳಿಯಾಗಿ ಗೌಡನ ಕೈಗೆ ಯಾಕೆ ಕೊಡ್ತಿ ಹಂಟರವನ್ನು? ಕೊಟ್ಟಿಸಿಕೊಂಡು ಸಾಯಿತ್ರಿ ಬಾ. ಇನ್ನು ನಿನಗೆ ಎಷ್ಟು ಸೊಪ್ಪು ಬರಬೇಕಾದ್ರೆ ತಾಳಲೇ ಈ ಗೌಡ ಕೊಡೋ ಹೊರ್ತವನ್ನ. ಸಿದ್ದನಗೌಡ, ಕೆಳಗಿಳಿಸುವ ನಿನ್ನ ಗುರಿಯನ್ನು. ಒಂದು ಸಾರಿ ಒಂದು ಹೆಜ್ಜೆ ಮುಂದಿಟ್ರೆ ಸಾಕು, ಇದೇ ಪಿಸ್ತೂಲ್ನಿಂದ ನಾನು ನನ್ನ ಕೊಂದು ಹಾಕ್ತೀನಿ. ಒಂದು ಹೆಣ್ಣಾದ ಮಾತ್ರಕ್ಕೆ ನಿನಗೂ ಇಷ್ಟೊಂದು ಸಾಕವೇ? ಏನು, ನನಗೆ ಕೇವಲ ಹೆಣ್ಣಂತ್ಯ? ಹೆಣ್ಣಿನ ತಾಕತ್ ಏನಂತ ನಿನ್ನಂತ ನಾಯಿಗೆ ಏನ್ ಗೊತ್ತು? 1857ರಲ್ಲಿ ಝಾನ್ಸಿ ರಾಣಿ ಕಿತ್ತೂರು ಚೆನ್ನಮ್ಮ ಇವರೆಲ್ಲರೂ ಕೂಡ ಒಂದು ಸಾಧ್ಯ ಮಾಡ್ತಾರೆ. ಅದರಂತೆ ಇವತ್ತು ಬಂದು ನನ್ನ ಗಂಡನನ್ನ ನಾನು ಬಿಡಿಸ್ಕೊಂಡು ಹೋಗ್ತೀನಿ. ಕೇಳ್ತೀಯಾ? ಹಾ, ನನಗೆ ಎಚ್ಚರ. ಅದು ಈ ವೀರಾದಿ ವೀರ ಈ ಸೂರ್ಯನಿಗೆ ಎಚ್ಚರ ಎಂದು ಬಗುತ್ತಿವ್ಯಾ? ಲೇ ಸವಿತಾ, ನೀನು ಹಿಂದಕ್ಕೆ ಸರಿಯಿದ್ದರೆ ನಿನ್ನ ಗಂಡನ ಜೊತೆಗೆ ನೀನು ಶವವಾಗಿ ಬೆಳಬೇಕಾಗುತ್ತದೆ. ಬೋಲು ಎತ್ತರ. ಹೌದಾ? ಹಾಗಿದ್ರೆ ನೀನೇ ನೋಡು. ಈ ಹುಲಿಯ ಕೈ ಒಂದು ಓಪನ್ ಆಗಿದೆ. ಇನ್ನೊಂದು ಕೈ ತೆಗೆದ್ರೆ ಸಾಕು, ನಿಮ್ಮೆಲ್ಲರ ರಕ್ತ ಕುಡಿಯೋದೇ ಹಾಗೆ ಬಿಡೋದಿಲ್ಲ. ಅನುಭವಿಸಿ. ನನಗೆ ಮರ್ಯಾದೆಯಿಂದ ಮಾತನಾಡ್ತೀವ್ಯಾ? ಮಾನಗಡೆ ಹಣ್ಣ. ಏ ಮಗನೇ ಗೌಡ, ನನ್ನ ಎದುರಿಗೆ ಈ ನನ್ನ ಭಾರತ ಮಾತಿಗೆ ಮಾನಗಡಿ ಅಂತ ಹೇಳಲೇ ಮಗನೇ. ಜೈ ಬಜರಂಗ ಬಲಿ ಹನುಮ. ನಿಂತ್ಕೊಳ್ಳಿ. ಈಗ ನೀವು ಆ ಕೆಲಸ ಮಾಡಬೇಡಿ, ಅದಿನ್ನೂ ದೂರ ಇದೆ. ಹೋಗ್ರಲಿ, ಬದುಕಿ ಕೊಳ್ಳಿ ಹೋಗ್ರಿ. ಗೌಡ್ರಿ, ಇದು ಒಳ್ಳೆಯ ಸಮಯ ಅಲ್ಲ. ನಾವೀಗ ಹೊರ ಹೋಗೋದ ಒಳ್ಳೆಯದು. ಏಕೆ ಕರಿಯೋ? ಏಕೆ? ಹಾ, ನಿನ್ನ ಕತ್ತಿ ಏನೋ ನಿದ್ದೆ ಮಾಡ್ತಾ ಇದೀಯಾ? ಇದು ಕತ್ತಿ ಹತ್ತುವ ಸಮಯ ಅಲ್ಲ ಗೌಡ್ರಿ. ನಾವೀಗ ಹೊರ ಹೋಗೋದು ಒಳ್ಳೆಯದು. ಬನ್ನಿ ಹೋಗೋಣ. ಅಕ್ಕ ಬರೆದಿರೋ ಚೀಟಿಯ ವಿಷಯ ನಿಮ್ಗೆ ತಿಳಿಸ್ಬೇಕು ಅಂತ ನಾನು ಇಲ್ಲಿವರೆಗೆ ಬಂದಿದ್ದು. ಹಾ, ಅತ್ತಿಗೆ ವಿಷಯ ತಿಳಿದುಕೊಳ್ಳಲು ಯಾವ ಮನೆಯಾದರೇನು, ಯಾವ ಸ್ಥಳವಾದರೇನು? ಸವಿತಾ, ಮೊದಲು ಆ ವಿಷಯವನ್ನು ನನಗೆ ಹೇಳು. ಬೇಗ ಓದಿ ಹೇಳು ಸವಿತಾ, ಬೇಗ ಓದಿ ಹೇಳು. ನೋಡಿ ಸ್ವಾಮಿ,
ಓದಿ ಹೇಳುವುದರಲ್ಲಿ ಏನೂ ಇಲ್ಲ. ಮಾವನವರು ನಿರಪರಾಧಿ, ಪುರುಷತನ ಲಕ್ಷಣವನ್ನು ಕಳೆದುಕೊಂಡು ಹೆಂಡತಿಯ ಸುಖದಿಂದ ದೂರ ಇದ್ದಾರೆ. ನೋಡಿ, ಅಕ್ಕನ ಶೀಲಕ್ಕೆ ಕಾರಣ ಆದವನು ಬೇರೆ ಯಾರು ಅಲ್ಲ, ಆ ಕಾಳಿಂಗ. ಕಾಳಿಂಗ! ಹೌದು, ಆ ಕಾಳಿಂಗ ಅಕ್ಕನ ಶೀಲಗೆಡಿಸಿ ಅವಳ ಗರ್ಭಕ್ಕೆ ಕಾರಣ ಆಗಿದ್ದು ಆ ಕಾಳಿಂಗನೇ. ಲೇ ಮಗನೇ ಕಾಳಿಂಗ, ಲೇ ಮಗನೇ ಕಾಳಿಂಗ, ನಾನು ನಿನ್ನ ಜೀವಂತ ಉಳಿಸಲಾರೆ. ನೀನೆಲ್ಲಿರುವೆ, ನಾನು ಅಲ್ಲಿಗೆ ಬರುವೆ. ಮಗನೇ ಕಾಳಿಂಗ, ಸ್ವಾಮಿ ನಿಂತ್ಕೊಳ್ಳಿ. ನೋಡಿ, ಇನ್ನು ಆ ಚೀಟಿಯಲ್ಲಿ ಅನೇಕ ವಿಷಯಗಳಿವೆ. ಬನ್ನಿ, ಮನೆಗೆ ಹೋಗಿ ನಿಧಾನವಾಗಿ ವಿಚಾರಿಸೋಣ. ನಡೆಯಿರಿ. ಇಲ್ಲ ಸವಿತಾ, ಇಲ್ಲ. ನಾನು ಈಗ ಕಾಳಿಂಗನನ್ನು ಕಂಡು ಅವನ ಪ್ರಾಣ ತೆಗೆಯದಿದ್ದರೆ ನನ್ನ ಮನಕ್ಕೆ ಶಾಂತಿ ಇಲ್ಲ, ನನ್ನ ಆತ್ಮಕ್ಕೆ ನೆಮ್ಮದಿನೂ ಇಲ್ಲ. ನೀನೆಲ್ಲಿರುವೆ ಕಾಳಿಂಗ, ನಾನು ಅಲ್ಲಿಗೆ ಬರುವೆ. मेरा नाम ಸಿದ್ದನಗೌಡ. ಹೊಳ್ಳಿಯ ಸ್ಯಾರ ಪಟ್ಟಣದಲ್ಲಿ ವೀರ ಸುಂದರನೆಲ್ಲ ಎದುರಿಸಿ ಅವರನ್ನು ಸೆರೆ ಹಿಡಿಯುವ ಈ ವೀರಾದಿ ವೀರ ಸೂರ. ಸುಡ್ಕೇಸ್ ಎಲ್ಲ ರೆಡಿ ಆಗಿದೆನಾ? ಬಿಸ್ಕುಟ್ ಬಂಗಾರದ ಮುತ್ತು ರತ್ನದ ವ್ಯಾಪಾರದ ಗತಿ ಏನು? ಎಲ್ಲ ಅಣ್ಣ ಬಂದು ತಲುಪಿದೆನಾ, ಆದರೆ ಹುಲಿ ಉಗುರಿನ ಪಾರ್ಸಲು ಇನ್ನೂ ರೆಡಿ ಆಗಿಲ್ಲ. ಇನ್ನು ಮುಂದೆ ರೆಡಿ ಮಾಡಬೇಕು. ಚುನಾವಣೆ ಹತ್ತಿರ ಬರ್ತಾ ಇದೆ, ಆದಷ್ಟು ಬೇಗನ ಎಲ್ಲ ರೆಡಿ ಮಾಡಿ. ಹೌದಣ್ಣ, ನಿಮ್ಗೆ ತಿಳಿದ ಚಾಂದ್ರಗಳನ್ನು ಶೀಲಗೆಡಿಸಿ ಅವಳ ನೇಣಿಗೆ ಶರಣಾಗುವಂತೆ ಮಾಡಿದ್ದಾನಣ್ಣ. ಯಾವ ಖರ್ಚು ಇಲ್ಲ, ಬಿಲ್ ಜಮಾನು ಇಲ್ಲ. ನಮಸ್ಕಾರ ಗೌಡ್ರೆ. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಇಡೀ ನನ್ನ ಮಣಿ ಜಾತ್ರೆ ಎಲ್ಲ ನಿನ್ನ ಕೈಯಲ್ಲಿ ಕೊಟ್ಟರೆ ಇನ್ನು ₹1 ಬಂದು ಹಣ ತಲುಪಿವಿಲ್ಲ. ಏಕೆ ಏನು ಮಾಡ್ತಾ ಇದೆಯಾ? ನಿದ್ದೆ ಮಾಡ್ತಾ ಇದೆಯಾ? ನಾನೊಂದು ಸ್ವಲ್ಪ ಕಾರಣದಿಂದ ಸ್ವಲ್ಪ ಬಿಜಿ ಇದ್ದೆ ಗೌಡ್ರೆ. ಈಗ ನನಗೆ ಜೀವ ಬೆದರಿಕೆಗಳು ಬರ್ತಾವೆ. ಈಗ ನೀವೇ ಕಾಪಾಡಬೇಕು ನನ್ನನ್ನು. ನಿನ್ನನ್ನು ಕಾಪಾಡಲು ಸಲುವಾಗಿ ಸ್ವತಃ ನಾನೇ ಬಾಂಬೆಗೆ ಹೊರಟಿದ್ದೇನೆ. ಹಾಗೆ ನಾನೇ ಬಾಂಬೆಗೆ ಹೋಗಿ ಎಲ್ಲ ರೌಡಿಗಳನ್ನು ಬೇಗನೆ ತರುತ್ತೇನೆ. ನೀನೇನು ಚಿಂತಿಸಬೇಡ. ನಾನು ಬರೆಯೋರಿಗೆ ನೀನು ಧೈರ್ಯವಾಗಿ ಕುಳಿತುಕೋ. ಬನ್ನಿ ಕರಿಯ ಹೋಗೋಣ ಬೆಂಗಳೂರಿಗೆ.
ಗಳಿಸಿಕೊಂಡು ಈಗ ನನ್ನ ಮೇಲೆ ಸಂಶಯ ಮಾಡ್ತೀಯ ಅಂದರೆ ನಿನ್ನ ಏನಂತ ನೀನು ಸ್ವತಃ ನಾನೇ ಬಯಲು ಮಾಡಿ ನಿನ್ನ ಸಂಪತ್ತಿಗೆಲ್ಲ ನಾನೇ ಮಾಲೀಕನಾಗದಿದ್ರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ನಾನು ನಿನ್ನನ್ನು ಈಗ ಜೀವಂತ ಬಿಟ್ಟರೆ ತಾನೇ ಈ ಗೌಡನ ಸಂಪತ್ತಿಗೆ ನೀನು ಮಾಲೀಕನಾಗೋದು. ಲೇ ಬಲರಾಮ, ಗೌಡರಿಲ್ಲದ ಸಮಯ ನೋಡಿ ಅವರ ಕಮ್ಮತ್ ಲಾಡ್ಜಿಗೆ ಏಕೆ ಬಂದಲೇ ಮಗನೇ? ಬೇಟೆ ಆಡಬೇಕೆಂದು ಕಾಡಿಗೆ ಹೋಗಿದ್ದೆ. ಆ ಕಾಡಿನ ಹುಲಿ ತಪ್ಪಿಸಿಕೊಂಡು ಈ ಗೌಡನ ಮನೆ ಸೇರಿದೆ ಎಂದಿದ್ದರು. ಅದಕ್ಕೆ ಅದನ್ನು ಹಿಡಿದು ಬೇಟೆ ಆಡಲು ಬಂದಿದ್ದಲ್ಲೇ ಮಗನೇ ಕಾಳಿಂಗ. ಏನು ನನ್ನನ್ನು ಬೇಟೆ ಆಡೋದು ಧೈರ್ಯ ಬಂತೆ ನಿನಗೆ? ನಾನು ಮನಸ್ಸು ಮಾಡಿದ್ರೆ ನಿನ್ನ ಜೀವ ಇಲ್ಲಿ ಲಾಡ್ಜಿನಿಂದ ಹೊರಗೆ ಹೋಗೋದಿಲ್ಲ. ಸುಮ್ಮನೆ ಹೋಗಿ ಬಿಡು ಇಲ್ಲಿಂದ. ಸೋಮನೆ ಬಂದು ಹೋಗಾಕ ನಾನೇನು ಗಟ್ರಿಗೆ ದಂಡಿಗೆ ನಿಂತ ಹಂದಿ ಅನ್ಕೊಂಡಿ ಅನ್ನಲೇ ನನ್ನ ಮಗನೇ. ನಾನು ಮದವೇರಿ ನಿಂತ ಬಾಣಿಸಿಗಾದಿನಿ. ಆ ರಾವಣನ 10 ತಲೆ ಕಡಿದ ಶ್ರೀರಾಮನೂ ಅದೀನಿ, ಬಲ್ಲಾಡ ಪಾಂಡವ ಭೀಮನೂ ಅದೀನಿ. ಹೇಳಲೇ ಬಡವ, ನನ್ನ ಅತ್ತೆ ಶೀತಳ ಶೀಲಕ್ಕೆ ಕಾರಣರ್ಯಾರಂತ. ಏನು ನಿನ್ನತ್ತಿಗೆ ಶೀತಳ ಶೀಲ ಹರಣ? ಯಾವ ಶೀಲಹರಣ, ಯಾವ ಶಾಂತಾಳ, ಏನು ಮಾತಾಡದಲೇ ಮಗನೇ? ಲೇ ಕಾಳಿಂಗ, ಮಾಡಿದ್ದನ್ನೇ ಮಾತನಾಡ್ತೀಯಣಲೇ ಬಡವ. ಮಾಡಿದ ಕಾರ್ಯವನ್ನು ಮುಚ್ಚಿಕೊಂಡು ಗೊತ್ತಿಲ್ಲದವನಂತೆ ಗತ್ತು ಹಚ್ಚಿದ್ಯಾ ಕುಲಘಾತಕ. ನೀ ಮಾಡಿದ ಎಲ್ಲ ಜಾತಕವನ್ನು ತಿಳಿದುಕೊಂಡು ನಿನ್ನನ್ನು ಹಿಚಕಿ ಸಾಯಿಸಲು ಇಲ್ಲಿಗೆ ಬಂದಿದ್ದಲೇ ಕಾಳಿಂಗ. ಹೇಳಲೇ ಕಾಳಿಂಗ, ನನ್ನ ಅತ್ತೆಯ ಸಾವಿಗೆ ನೀನೇ ಕಾರಣ ತಾನೆ? ಹೇಳಲೇ ರಾಮ, ಜೈ ಪರಶುರಾಮ. ಹೇಳ್ತೀನಿ, ನನ್ನನ್ನು ಸಾಯಿಸಬಡಲೇ. ದಯಮಾಡಿ ನನ್ನ ಪ್ರಾಣನ್ನಾದರೂ ಉಳಿಸು. ಕೈ ಮುಗಿತೀನಿ. ಈ ಊರಾಗ ನಿನ್ನ ಅಳಿಯನಾಗಿರ್ತಾನೆ. ಪ್ರಾಣದ ಬೆಲೆ ಎಷ್ಟೈತಿ ಅನ್ನೋದು ಈಗ ಗೊತ್ತಾತೇನಲೇ ಸಾವುಕಾರ ನಿನಗೆ. ನೀನೀಗ ನಿಜ ಹೇಳಿದರೂ ಸರಿ, ಸುಳ್ಳು ಹೇಳಿದರೂ ಸರಿ, ನಾನಿನ್ನೀಗ ಜೀವಂತ ಉಳಿಸಲಾರೆ. ಹೊರೆಯಿಂದ ಹೊರ ಬಂದ ಖಡ್ಗ ರಕ್ತ ಬೇಕೆಂಬಂತೆ ಈ ಬಲರಾಮನ ಕೊಡ್ಲಿ ನನ್ನ ಕೈಗೆ ಬಂದಿದೆ ಅಂದರೆ ನಿನ್ನ ರಕ್ತ ಇದಕ್ಕೆ ಬೇಕೇ ಬೇಕು. ಹೇಳಲೇ, ದೇವರಂತ ನನ್ನ ಅತ್ತಿಗೆ ಮುಟ್ಟಿದ ಇವೇ ಅಲ್ಲವೇ ನಿನ್ನ ಕೈಗಳು? ಲೇ ಕಾಳಿಂಗ, ನನ್ನ ಮನೆಗೆ ಪ್ರವೇಶ ಮಾಡಿ ನಿನ್ನ ಕೆಟ್ಟ ಕಾಲಗಳನ್ನು ನನ್ನ ಮನೆಗೆ ಪ್ರವೇಶ ಮಾಡಿದೆಯಲ್ಲ, ಇವೇ ಅಲ್ಲವೇ ನಿನ್ನ ಕೆಟ್ಟ ಕಾಲಗಳು? ಲೇ ಬಲರಾಮ, ನಾ ಮಾಡಿದ ತಪ್ಪಿಗೆ ನನಗೆ ತಕ್ಕ ಶಿಕ್ಷೆ ಆಗಿದೆ. ಆದರೆ ನನ್ನ ಪ್ರಾಣನ್ನಾದರೂ ಉಳಿಸು. ನಿನ್ನ ಅಳಿಯನಾಗಿರ್ತೀನಿ ಈ ಊರಾಗ. ಸಾಧ್ಯವಿಲ್ಲ ಕಾಳಿಂಗ. ಭೀಮನ ಕೈಯಲ್ಲಿ ಜರಾಸಂಧ, ಕೃಷ್ಣನ ಕೈಯಲ್ಲಿ ಕಂಸ, ಅರ್ಜುನನ ಕೈಯಲ್ಲಿ ಭೀಷ್ಮ, ದ್ರೋಣಾಚಾರ್ಯರ ಕೈಯಲ್ಲಿ ಸತ್ತಂತೆ. ಇಂದು ನಾನು ನಿನ್ನನ್ನು ಸಾಯಿಸದೆ ಬಿಡಲಾರೆ. ಅವನನ್ನು ಸಾಯಿಸಬೇಡ.
ಇಲ್ಲ ಇಲ್ಲ, ನಾನೀಗ ಯಾರ ಮಾತನ್ನು ಕೇಳೋದಿಲ್ಲ. ನನ್ನ ಕೋಪ ಕೆರಳಿದೆ, ಆವೇಶ ಆಕಾಶ ಮುಟ್ಟಿದೆ. ಈಗ ನನ್ನ ರಕ್ತ ಕಥನೆ ಕುದಿತಾ ಇದೆ. ಈಗ ನನ್ನ ರೋಮವೆಲ್ಲ ರಾಮಬಾಣವಾಗಿ ಕೂಗಿ ಹೇಳುತ್ತಿದೆ, ಇವನನ್ನು ಈ ಪಾಪಿ ಕಾಳಿಗಳ ಎದೆ ಸೀಳಿ ರಕ್ತ ಕುಡಿ ಎಂದು ಹೇಳುತ್ತಿದೆ. ತಡೆಯಣ್ಣ, ಕಾನೂನನ್ನು ಕೈಗೆ ತಗೋಬೇಡ. ನಿನ್ನಷ್ಟೇ ಆವೇಶ ನನಗೂ ಇದೆ, ಆದರೆ ಕಾನೂನಿಗೆ ತಲೆಯಬಾಗಬೇಕು. ನೀನು ಕೊಂದರೆ ಮರ್ಡರ್ ಆಗುತ್ತದೆ, ನಾನು ಕೊಂದರೆ ಎನ್ಕೌಂಟರ್ ಆಗುತ್ತದೆ. ಅದಕ್ಕೆ ಸ್ವಲ್ಪ ತಡೆ ಇರಲಿ. ತಾಳ್ಮೆ ನಮ್ಮ ಬಾಳೆಂಬ ಬಳ್ಳಿ ಈ ಮುಟ್ಟಾಳದ ಕಾಲದೊಡೆಯರಿಗೆ ಹರಿದಾಗ ತಾಳು ತಪ್ಪಿದೆ. ಸರಿಯೇ ಹಿಂದಕ್ಕೆ. ನೀನು ಹೀಗೆ ಕಾನೂನು ಅಂತ ಬಡ್ಕೋತಾ ಇದ್ರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನನ್ನ ಆತ್ಮಕ್ಕೆ ನೆಮ್ಮದಿನೂ ಇಲ್ಲ, ನನ್ನ ಆತ್ಮಕ್ಕೆ ಶಾಂತಿನೂ ಸಿಗೋದಿಲ್ಲ. ಅಣ್ಣ 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 ನನ್ನ ಮಾತನ್ನು ಕೇಳು. ಇದು ಒಬ್ಬ ಮಾಲೀಕನ ಲಾಡ್ಜು, ಇಲ್ಲಿ ಇಂಥ ಘಟನೆ ನಡೆಯಬಾರದು. ಕೇಳೋದಿಲ್ಲ ಕಾಳಿಂಗ. ನಾನು ಇವನನ್ನು ಕೊಲೆ ಮಾಡಿದರು, ಕೊನೆಗೆ ಜಪ ಮಾಡಿದರು, ನನ್ನನ್ನೇ ಅರೆಸ್ಟ್ ಮಾಡಿದರು, ಚಿಂತೆ ಇಲ್ಲ. ಇವನನ್ನು ಕಡಿಯದೆ ಬಿಡಲಾರೆ. ಬಲರಾಮ, ಈಗ ತೃಪ್ತಿ ಆಯಿತು ನನಗೆ, ಈಗ ತೃಪ್ತಿ ಆಯಿತು. ಪ್ರವೀಣ, ನಿನ್ನ ಕಾನೂನು ನಿನಗೆ ಬೇಕಾಗಿದ್ದರೆ ನನ್ನನ್ನು ಅರೆಸ್ಟ್ ಮಾಡು. ನಾಗೇಶ್, ಎಂತವನಪ್ಪ ನೀನು? ಸಾಹೇಬ್ರೆ, ನಿಮ್ಮಿಂದ ಆದ ಕೆಲಸ ಇದನ್ನು ಅನ್ನ ಮಾಡಿದ್ದಾನೆ. ಈ ಸಮಾಜದಲ್ಲಿ ಎಲ್ಲ ಸ್ತ್ರೀಯರು ಒಂದೇ ಎಂದು ತೋರಿಸಿಕೊಟ್ಟಿದ್ದಾನೆ. ಈ ಅಣ್ಣ ಬಲರಾಮನಂತವ್ರು ಇದ್ರು ಸಾಕು, ಈ ಜಗತ್ತೇ ಪುಣ್ಯವಂತ ಆಗಿಬಿಡ್ತದೆ. ನಾಗೇಶ, ನಾಗೇಶನನ್ನು ಅರೆಸ್ಟ್ ಮಾಡಿ. ಸರ್, ಈ ಶವ ಪಂಚನಾಮ ಮಾಡಿ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಬನ್ನಿ. ಆಯ್ತು ಸರ್, ಆಯ್ತು.